ದೇವದುರ್ಗ ತಾಲೂಕಿನ ಗಬ್ಬೂರು ಹತ್ತಿರ ಇರುವ 18ನೇ ಡಿಸ್ಟ್ರಿಬ್ಯೂಟರ್ ಕಾಲುವೆ ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ ನಡೆದಿದ್ದು ಕಳೆದ 6 ತಿಂಗಳ ಹಿಂದೆ ಕಾಮಗಾರಿ ಕಳಪೆಯಾಗಿದೆ ಅಂತ ದೂರು ನೀಡಿದ್ದು ದೂರಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಮತ್ತೊಮ್ಮೆ ಕಾಮಗಾರಿ ಮಾಡಿದ್ದು ಆದರೆ ಕೇವಲ 1 ತಿಂಗಳಲ್ಲಿ ಕಾಲುವೆಗೆ ನೀರು ಕೂಡ ಹರಿಸಿಲ್ಲ, ಅದು ಕಿತ್ತು ಹೋಗಿದೆ. ಮುಂದಿನ ದಿನಗಳಲ್ಲಿ ಈ ಭಾಗದ ರೈತರ ಒಟ್ಟಿಗೆ ಸೇರಿ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಲಾಗುವುದು ಹಾಗೂ ಸಂಬಂಧಪಟ್ಟ ಗುತ್ತಿಗೆದಾರರ ಬಸನಗೌಡ ಎಡಬ್ಲ್ಯೂ ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಗುತ್ತಿಗೆದಾರರು ಲೈಸೆನ್ಸ್ ಕಪ್ಪು ಪಟ್ಟಿಗೆ ಸೇರಿಸಬೇಕು ಹಾಗೂ ಅಧಿಕಾರಿಗಳನ್ನ ಸೇವೆಯಿಂದ ಅಮಾನತು ಮಾಡಬೇಕು ಅಂತ 4 ಇಂಚು ಕಾಂಕ್ರೀಟ್ ಹಾಕಿ ಪೂರ ಕಿತ್ತು ಹೋಗುವಂಥ ಸ್ಥಿತಿಯಾಗಿದೆ. ಈಗಾಗಲೇ ಸುಮಾರು 2 ಕಿಲೋಮೀಟರ್ನಿಂದ ನಾವು ವಿಡಿಯೋ ಮಾಡ್ಕೊತ ಬಂದಿದ್ದೇವೆ. ಇದನ್ನು ರೈತರು ಯಾವುದೇ ರೀತಿಯಿಂದ ಜೆಗಳಿಗಾಗಲಿ ಎಡಬಲಿಗಾಗಿ ಹೇಳಿದ್ರು ಕೂಡ ಅವರು ಲಂಚ ತಿಂದಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇವತ್ತಿಗೂ ಇದಕ್ಕೆ ಕ್ಯಾರಿ ಅನ್ನೋಂಥ ಅಧಿಕಾರಿಗಳು ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇದು ಕೆಲಸ ಮಾಡಿ 1 ವರ್ಷವೂ ಕೂಡ ಆಗಿಲ್ಲ. ಈ ರೀತಿ ಆದರೆ ಮುಂದಿನ ದಿನಮಾನಗಳಲ್ಲಿ ಸಂಪೂರ್ಣ ಈ ಕೆನಾಲು ಹದಗೆಟ್ಟು ಹೋಗುತ್ತದೆಂಬ ಭಯ ಆತಂಕ ಪ್ರತಿಯೊಬ್ಬ ರೈತರಲ್ಲಿ ಹುಟ್ಟಿಕೊಂಡಿದೆ. ಅದಕ್ಕಾಗಿ ಮೇಲಧಿಕಾರಿಗಳು ಈ ವಿಡಿಯೋವನ್ನು ಗಮನಿಸಬೇಕು ಮತ್ತು ಈ 18ನೇ ಡಿಸ್ಟ್ರಿಬ್ಯೂಟರ್ ಕಾಲುವೆ ಇದನ್ನು ಸಂಕ್ಷಿಪ್ತವಾಗಿ ವಿವರಿಸಿಕೊಂಡು ನೋಡಿ ಮತ್ತೆ ಕಾಂಕ್ರೀಟ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ಈ ಸಮಯದಲ್ಲಿ ಕೇಳುತ್ತೇವೆ. ಇಂಥ ಭ್ರಷ್ಟ ಗುತ್ತಿಗೆದಾರರನ್ನು ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಅವರನ್ನು ಒಳಗಡೆ ಹಾಕಿಸ್ಬೇಕು. ಈ ರೀತಿಯಾಗಿ ಸರ್ಕಾರದ ಅನುದಾನವನ್ನು ಕಬಳಿಕೆ ಮಾಡತಕ್ಕಂಥ ಭ್ರಷ್ಟ ಗುತ್ತಿಗೆದಾರರನ್ನು ಈ ರೀತಿಯಾಗಿ ಬಿಟ್ಟರೆ ಮುಂದೆ ಇನ್ನೂ ದೊಡ್ಡ ದೊಡ್ಡ ಅನಾಹುತಗಳು ಆಗ್ಬೋದು. ಆದರೆ ಇದು ಒಬ್ಬ ರೈತನ ಸಂಕಷ್ಟ ಅಂತ ಈ ಸಮಯದಲ್ಲಿ ಹೇಳಲು ಬಯಸುತ್ತಿದ್ದೇನೆ. ದಲಿತ ಸಂಘಟನೆಯ ಮುಖಂಡರಾದ ಬಸವರಾಜ್ ಸೂರಿ, ಬಸವರಾಜ್ ಜಗ್ಲಿ, ರಾಜಪ್ಪ ಸಿಂಗ್ರಿ, ರಮೇಶ್ ಇಟ್ಚೇಡ್ ಹಾಗೂ ಹುಲ್ಗೇಶ್ ಮುದುಗಲ್, ರಾಜಹುಲಿ ಸಿಂಗ್ರಿ, ಬೋದೆಪ್ಪ ಕುರುಬರ್, ಗಬ್ಬೂರು ಲಿಂಗಪ್ಪ ಕುರುಬರ್, ಯಲ್ಲಪ್ಪ ಕರಿಗೇರ್, ಬೋದೆಪ್ಪ ಮಡ್ಡಿ ಮುಂತಾದ ರೈತ ಮುಖಂಡರು ಆಗ್ರಹಪಡಿಸಿದ್ದಾರೆ. ವರದಿ ಕೆ ಅಮೃತ ಪಾಟೀಲ್. ಕಾಮಗಾರಿ ಮಾಡಿದ್ದಾರೆ ಅಂತವರು ಹನುಮಂತಪ್ಪ ವಜ್ಜರ್ ಅಂತೇಳಿ, ಜೆ ಬಂದು ಮಧುಕರ್ ಅಂತೇಳಿ ಅವರು ಸಾವಿರಾರು ಕೋಟಿ ಹಣನ ಈಗಾಗಲೇ ಕಾಮಗಾರಿ ಮಾಡಿದ್ರು ಕೂಡ ಇದೆಲ್ಲ ಕಿತ್ತು ಹೋಗಿತ್ತು. ಒಂದು ಸುಮಾರು 6 ತಿಂಗಳ ಮುಂಚೆನೇ ಎಲ್ಲ ಒಂದು 2 ಕಿಲೋಮೀಟರ್ವರೆಗೆ ಅಲ್ಲಿಂದ ಇಲ್ಲಿವರೆಗೆ ಕಿತ್ತು ಹೋದರೆ ಅದನ್ನು ವೀಡಿಯೋ ಮಾಡಿ ನಾವು ಕಳಿಸಿದರೆ ಅವರು ಜೆಗಳು ಏನಂದರು, ಇಲ್ಲ ಸರ್ ನಾವು ಮಾಡ್ತಿದ್ದೀವಿ ಮತ್ತೆ ರಿಪೇರ್ ಮಾಡಿಕೊಡ್ತೀವಿ ಹಂಗೇನಿಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಅವ್ರಿಗೆ ಮನವಿ ಮಾಡ್ತೀವಿ, ನೋಡಿ ಸರ್ ಸುಮಾರು ರೈತರು ಹೊಲಗಳು ಹಾಳಾಗ್ತಾವ, ಈ ರೀತಿ ಆದರೆ ಹೆಂಗಂತ ನಾವು ಹೇಳಿದ್ದೀವಿ. ಆದರೂ ಕೂಡ ಅವ್ರು ಯಾವುದೇ ರೀತಿಯಿಂದ ನಮ್ಮ ಕರೆಗೆ ಹೋಗೋಡ್ದೇ ಯದ್ವಾ ರಿಪೇರ್ ಮಾಡಿದ್ದಾರೆ. ಇವತ್ತಿನ ದಿವಸ ಅವತ್ತು ಕೂಡ ನಾವು ಜೆಗೆ ಏನಂತ ಹೇಳಿದ್ದೀವಿ, ಅವರ ಕಾಂಟ್ರಾಕ್ಟ್ರನ್ನು ಕ್ಯಾನ್ಸಲ್ ಮಾಡಿರಿ, ರದ್ದುಗೊಳಿಸ್ರಿ ಅಂತ ನಾವು ಮಾತಾಡಿದ್ರೆ ಇಲ್ಲ ರಿಪೇರ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಈಗಾಗಲೇ ಇದು ರಿಪೇರ್ ಮಾಡಿದ್ದಾರೆ. ದಯವಿಟ್ಟು ಎಡಬ್ಲ್ಯೂ ಸಾಹೇಬರು ಗಮನದಲ್ಲಿ ಇಟ್ಕೋಬೇಕಿದನ್ನು. ರಿಪೇರ್ ಮಾಡಿದ್ರು ಕೂಡ ತಿಂಗಳು ಕೂಡ ಆಗಿಲ್ಲ, ನೀರೇ ಬಂದಿಲ್ಲ, ಮತ್ತೆ ಕಿತ್ತು ಹೋಗಿರ್ತಂಥ ಸ್ಥಿತಿ ಇದೆ. ಈ ರೀತಿ ಕಳಪೆ ಕಾಮಗಾರಿನ ಮಾಡಿ ಹಣವನ್ನು ಲೂಟಿ ಮಾಡ್ತಕ್ಕಂಥ ಈ ಭ್ರಷ್ಟ ಗುತ್ತಿಗೆದಾರರನ್ನು ಯಾಕೆ ಇಟ್ಕೊಳ್ಬೇಕು? ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. ಇದನ್ನು ಮರಳಿ ಮತ್ತೆ ಚೆನ್ನಾಗಿ ಮಾಡಿಕೊಡ್ಬೇಕಂತ ಈ ವಿಷಯದ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇದು ರಿಪೇರಿ ಮಾಡಿಸದೆ ಹೋದರೆ ನಾಳೆ ಮಾಧ್ಯಮದ ಮುಖಾಂತರ TV ಮಾಧ್ಯಮಗಳನ್ನು ಕರೆಸಿ ನಾವು ಮುಂದೆ ಒಂದು ಎಲ್ಲ ವಿಚಾರನ ತಿಳ್ಕೊಂಡು ಈ ವಿಡಿಯೋನ ವೈರಲ್ ಮಾಡಿ ಎಲ್ಲ ರೈತರನ್ನ ಕರ್ಕೊಂಬಂದು ರಸ್ತೆ ರೋಕ ಮಾಡ್ಬೇಕಂತ ಸ್ಥಿತಿ ನಿರ್ಮಾಣ ಆಗ್ತದಂತ ಈ ಸಮಾಜದಲ್ಲಿ ಎಡಬಲಿಗೆ ಮತ್ತು ಜೆ ಮಧುಕರ್ ಅವರಿಗೆ ಎಚ್ಚರಿಕೆ ಮೂಲಕ ಹೇಳ್ತಾ ಇದ್ದೀವಿ. ನನ್ನ ಹೆಸರು ಬಸವರಾಜ್ ಸೂರಿ, DSS ಮುಖಂಡ, ದೇವದುರ್ಗ ತಾಲೂಕು.